ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರುವ ಕೆಎನ್ ಕೇಶವರೆಡ್ಡಿ ಅವರನ್ನು ನೇಮಿಸಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ತೀವ್ರ ಅಸಮಾಧಾನ ಭುಗಿಲೆದ್ದಿದ್ದು, ಕೂಡಲೇ ಬದಲಿಸಬೇಕೆಂದು ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮನವಿ ಮಾಡಿದ್ದಾರೆ. ಇದರಿಂದ ಪ್ರಾಧಿಕಾರದ ಅಧ್ಯಕ್ಷರ ಬದಲಾವಣೆ ಮಾಡುವ ಭರವಸೆಯನ್ನು ಮುಖ್ಯಮಂತ್ರಿ ನೀಡಿರುವುದಾಗಿಯೂ ಮುಖಂಡರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಸ್ಥಳೀಯ ಮುಖಂಡರಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯ ಉದ್ದೇಶ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಅವರು ಬರೆದಿರುವ ಪುಸ್ತಕ ಬಿಡುಗಡೆಯ ಬಗ್ಗೆ ಮಾಹಿತಿ ನೀಡುವುದಾಗಿತ್ತು. ಆದರೆ ಪತ್ರಕರ್ತರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಮುಖಂಡ ದೀರ್ಘ ಉತ್ತರ ನೀಡುವ ಮೂಲಕ ಈ ಸುದ್ದಿಗೋಷ್ಠಿಯನ್ನ ಸಂಪೂರ್ಣವಾಗಿ ರಾಜಕೀಯ ಮಾಡಿದ್ದು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೇಶವರೆಡ್ಡಿ ಅವರನ್ನ ನೇಮಿಸಿರುವ ಸರ್ಕಾರದ ಕ್ರಮದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ನಂದಿ ಎಂ ಆಂಜಿನಪ್ಪ ಉತ್ತರಿಸಿದ ರೀತಿಯೇ ವಿಶೇಷವಾಗಿತ್ತು. ಗೌರಿಬಿದನೂರು ತಾಲೂಕಿಗೆ ಸೇರಿರುವ ಕೆಎನ್ ಕೇಶವರೆಡ್ಡಿ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿದ್ದಾರೆ. ಆದರೂ ಅವರನ್ನ ಚಿಕ್ಕಬಳ್ಳಾಪುರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಿಸಿರುವ ಸರ್ಕಾರದ ಕ್ರಮ ಸರಿಯಿಲ್ಲ ಎಂದು ಆಂಜಿನಪ್ಪ ಹೇಳಿದರು. ಅಲ್ಲದೆ ಗೌರಿಬಿದನೂರಿನಲ್ಲೂ ನಗರಾಭಿವೃದ್ಧಿ ಪ್ರಾಧಿಕಾರವಿದ್ದು ಅಲ್ಲಿಗೆ ಅವರನ್ನ ನೇಮಿಸಬಹುದಿತ್ತು. ಅದು ಮಾಡದ ಸರ್ಕಾರ ಸ್ಥಳೀಯ ನಾಯಕರಿಗೆ ನೀಡಬೇಕಿದ್ದ ಹುದ್ದೆಯನ್ನ ಹೊರಗಿನ ತಾಲೂಕಿನವರಿಗೆ ನೀಡಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಅಲ್ಲದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲೆಗೆ ಹೆಚ್ಚು ನಿಗಮ ಮಂಡಳಿ ಸ್ಥಾನಗಳು ದಕ್ಕಿದ್ವು. ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಸ್ಥಾನ ದೊರೆತಿದ್ದು ಅದು ಹೊರಗಿನ ತಾಲೂಕಿನವರಿಗೆ ನೀಡಿ ಜಿಲ್ಲಾ ಕೇಂದ್ರದ ಮುಖಂಡರ ನಿರೀಕ್ಷೆ ಹುಸಿ ಮಾಡಲಾಗಿದೆಯಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಆಂಜಿನಪ್ಪ ಸಹಮತ ವ್ಯಕ್ತಪಡಿಸಿದ್ರು. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ನಿವಾಸದಲ್ಲಿ ಈ ಬಗ್ಗೆ ಸಭೆ ನಡೆಸಲಾಗಿದ್ದು, ಲೋಕಸಭಾ ಚುನಾವಣೆ ನಂತರ ನೇಮಕ ಮಾಡುವ ಬಗ್ಗೆ ಸ್ವತಃ ಕೇಶವರೆಡ್ಡಿಯವರೇ ಹೇಳಿದ್ರು. ಆದರೂ ಈಗ ಅವರ ನೇಮಕವಾಗಿರುವುದು ಸರಿಯಲ್ಲ ಎಂದು ಕೇಶವರೆಡ್ಡಿಯವರಿಗೆ ತಿಳಿಸಿದ್ದೇನೆ. ಈ ಬಗ್ಗೆ ಮರುಚಿಂತನೆ ನಡೆಸುವಂತೆ ಮುಖ್ಯಮಂತ್ರಿಗಳನ್ನು ಕೋರಲಾಗಿದೆ. ಅವರು ಒಪ್ಪಿದ್ದಾರೆ ಎಂದು ಹೇಳಿದ್ರು. ಇನ್ನು ಈ ನೇಮಕದ ಬಗ್ಗೆ ಚರ್ಚೆ ನಡೆಸಲು ಮಾಜಿ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿ ಅವರೇ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಕರೆ ಮಾಡಿದ್ರು. ಆದರೆ ಶಾಸಕರು ಕರೆ ಸ್ವೀಕರಿಸಲಿಲ್ಲ ಎಂದು ಆಂಜಿನಪ್ಪ ಅಸಮಾಧಾನ ಹೊರಹಾಕಿದ್ರು. ನಂತರ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಹುಡುಕಿ ತಂದು ಈ ಬಗ್ಗೆ ಹೇಳಲಾಗಿದೆ. ಆದರೂ ಗೌರಿಬಿದನೂರು ತಾಲೂಕಿನ ಕೇಶವರೆಡ್ಡಿ ಅವರನ್ನ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎಂದ್ರ. ಮಾಜಿ ಮುಖ್ಯಮಂತ್ರಿಗಳು ಕರೆ ಮಾಡಿದರೂ ಸ್ವೀಕರಿಸದ ಶಾಸಕರು ಜನಸಾಮಾನ್ಯರ ಕರೆ ಸ್ವೀಕರಿಸುತ್ತಾರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಆಂಜಿನಪ್ಪ ನಿರುತ್ತರರಾದರು. ಅಲ್ಲದೆ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿಗಳಿಗೆ ಸರ್ಕಾರ ಬಳಸಿಕೊಂಡಿರುವ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಶಾಸಕ ಶಿವಾನಂದ್, ಪರಿಶಿಷ್ಟರ ಅಭಿವೃದ್ಧಿಗೆ ಅಗತ್ಯವಿರುವಷ್ಟು ಅನುದಾನವಿದೆ, ಹಾಗಾಗಿ ಈ ಹಣ ಅಗತ್ಯವಿಲ್ಲ ಎಂದು ಹೇಳಿದ್ರ. ಕೊನೆಗೆ ನಾವು ಮೊಯ್ಲಿಯವ್ರ ಮನೆಯಲ್ಲಿ ನಾನು ಎಸ್ ಎಂ ಮುನಿಯಪ್ಪನವರು ಶಿವಾನಂದು ಸುಮಾರು ಸಾರಿ 4-5 ಸಾರಿ ಹೋಗಿ ಮೀಟ್ ಮಾಡಿ ಭಾಳ ಒತ್ತಡ ಮಾಡಿದ್ವಿ. ಒತ್ತಡ ಮಾಡಿದ್ಮೇಲೆ ನಮ್ಮನ್ನೇ ಒಂದು ಸಾರಿ MLAಗೂ ಮಿನಿಸ್ಟ್ರಿಗೂ ಫೋನ್ ತೊಗೊಂಡ್ರು. ಏನು ಮುನಿಯಪ್ಪನವ್ರು ಕರೆಕ್ಟಾ, ಅವರಿಬ್ಬರೂ ಅವೈಲಬಿಲಿಟಿ ಸಿಗಲಿಲ್ಲ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ನಾವು ತಿಳಿಸ್ತೀವಿ ಅಂದರು. ಆಮೇಲೆ ನಾನು ಜಿಲ್ಲಾಧ್ಯಕ್ಷರ ಮೇಲೆ ಸ್ವಲ್ಪ ಗರಮ್ಮಾಗಿ ಮಾತಾಡಿದೆ. ಆವಾಗ ಅವರೆಲ್ಲೋ MLAನ ಹುಡುಕಿ ಕರ್ಕೊಂಡು ಬಂದರು ಅಲ್ಲೆಲ್ಲೋ ಒಂದು ಕಡೆ. ಅವತ್ತು ನಾವು ಅದು ಏನೋ ಇವತ್ತು ಭಾನುವಾರ ಹೇಳ್ಬಿಟ್ಟು ಸೋಮವಾರ ನೀವು ಕೊಟ್ಬಿಡಿ KPCCಗೆ ಲಿಸ್ಟು ಅಂತಂದರು. ಆಗ ನಾವು ಏನ್ರಿ ಜಯರಾಮ್ ಬ್ಲಾಕ್ ಅಧ್ಯಕ್ಷರು ಇಬ್ಬರಿಗೂ, ಏನಪ್ಪ ರಾಜೇಶ್, ಇಬ್ಬರಿಗೂ ಹೇಳಿ ನೀವು ತಾಲೂಕಲ್ಲಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥವ್ರು ಎಲ್ಲರದು ಒಂದು ಪಟ್ಟಿ ತೊಗೊಂಡು ಎಲ್ಲ ZP ವ್ಯಾಪ್ತಿಯಿಂದ 2-3 ಮುಖಂಡಗಳನ್ನ ಬರೇಳ್ಬಿಡಿ ದೇವನಹಳ್ಳಿ ಹತ್ರ ಕುಂದವ್ರು ನಾವು ಅದನ್ನೆಲ್ಲ ಮಾಡಿ ಕೊಟ್ಬಿಡೋಣ KPCCಗೆ ಅಂದ್ವಿ. ಆಗ ಕೆಲವು ಮುಖಂಡರು ಬಂದರು, ಒಬ್ಬರು ಮಿಸ್ ಆದರು. ಎಲ್ಲ ಆಲ್ಮೋಸ್ಟ್ 95% ಎಲ್ಲರಿಗೂ ಅಕಾಮಿಡೇಟ್ ಮಾಡಿ ಒಂದು ಪಟ್ಟಿ ಕೊಟ್ಟಿದ್ವಿ. ಇನ್ನೊಂದು 2-3 ಒಂದು 2%, 3% ಸ್ವಲ್ಪ ಅಲ್ಲಿ ಎಲ್ಲರಿಗೂ ಫುಲ್ಫಿಲ್ ಮಾಡೋಕ್ಕಾಗದೇ ಇರೋಂಥವ್ರಿಗೆ ಫರ್ದರ್ ಮಾಡೋಣ ಅಥವಾ ಅವ್ರನ್ನ ಬೇರೆ ರಾಜ್ ಮಟ್ಟದಲ್ಲಿ ಏನಾದರೂ ಮಾಡೋಣ ಅಂತೇಳಿ ಅವರೆಲ್ಲ ನಮ್ಮನ್ನು ಕೇಳೋದ್ರಿಗೆಲ್ಲ ನಾವು ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದೀವಿ. ಇದ್ರ ಮೇಲೆ ನೀವು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಅಷ್ಟೇ, ಏನೇ ಆದ್ರೂ ಇದನ್ನೆಲ್ಲ ನಾವು ವೀರಪ್ಪ ಮೊಯ್ಲಿಯವರು ತಪ್ಪೋ ಸರಿನೋ ಹಿಂದೆ ಮುಖ್ಯಮಂತ್ರಿನೂ ಆಗಿದ್ದರು, ಈ ಒಂದು ಕ್ಷೇತ್ರದ MP ಆಗಿ ಇಲ್ಲಿಂದ ಗೆದ್ದೋಗಿ ಮಂತ್ರಿನೂ ಆಗಿದ್ದಂಥವ್ರು. ಅದು ಒಂದು ರೀತಿ ಹೆಡ್ ಕ್ವಾರ್ಟರ್ ನಮಗೆಲ್ಲರೂ ಮುಟ್ಕೊಂಡ್ರು ಸೇರಿ ಮಾತಾಡೋಕ್ಕೆ ಅಂತೇಳಿ ಅಲ್ಲಿ ಸೇರಿ ಮಾತನಾಡಿ ಇದನ್ನು ತೀರ್ಮಾನ ಮಾಡಬೇಕು ಮಾಡಿ ಯಾರಾದರೂ ಆಗಲಿ ಚಿಕ್ಕಬಳ್ಳಾಪುರದವ್ರದ್ದು ಹೆಸರು ಎಲ್ಲ ಮುಖಂಡರು ಒಮ್ಮತದಿಂದ ಸೂಚಿಸುವಂಥವ್ರನ್ನ ಮಾಡೋಣ ಅಂತ ಹೇಳಿದ್ವಿ.
ಅದಕ್ಕೆ ನಮಗೆ ಏನು ಮಾಡಿದ್ರು ಇವರು ಕೆಲವರು ಮುಖಂಡರುಗಳು ಇವನ್ ಒಂದು ದಿವಸ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮೈಲಿ ಮನೆಯಲ್ಲೇ ಹೇಳಿದ್ರು, ಇವರು ಕೇಶವ ರೆಡ್ಡಿ ಅವರು ಇವರೆಲ್ಲನೂ ಇಲ್ಲ ಬಿಡಿ ಸಾರಣ್ಣ, ಅದು ಆಗೋದು ಎಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ, ಅದು ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಇವಾಗ ಅದ್ರದ್ದು ಆಗಲ್ಲ ಬಿಡಿ ಅಂತ. ಓಲಿ ಬಿಡಿ, ಈ ಸಣ್ಣ ಪುಟ್ಟದಾದರೂ ತಾಲೂಕು ಮಟ್ಟದವ್ರಿಗೆಲ್ಲ ಮಾಡಿ ಅದನ್ನು ಸಿಸ್ಟಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಸರ್ಕಾರಕ್ಕೆ ಕಳಿಸ್ತಿರೋ ಇಲ್ಲೋ ಆ ಕೆಲಸ ಅವರು ಯಾರು ಮಾಡಬೇಕು ಅವ್ರು ಮಾಡಬೇಕು. ಇದು ನಾವು ಮಾಡಿರೋ ಕೆಲಸ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಅದು ನಾನು ಕೇಶವ ರೆಡ್ಡಿ ಅವರು ಕ್ವಶನ್ ಮಾಡಿದೆ, ಇದು ಸರಿನಾ ಆಗಿರೋದು? ನೀವು ಈ ಥರ ನಮ್ಗೆ ಹೇಳ್ಕೊಂಡು ಈ ಥರ ಎಲ್ಲ ಮುಗಿದ ಮೇಲೆ ಪಾರ್ಲಿಮೆಂಟ್ ಆದಮೇಲೆ ಆಗೋದು ಅಂತ ಹೇಳ್ಕೊಂಡು, ಅದ್ರ ಜೊತೆ ನಾನು ಒಂದು ಪಾಯಿಂಟ್ ಹೇಳಿದೆ, ನೀವು ಹಿಂದೆ 13ರಲ್ಲಿ ನಮ್ಗೆ MLA ಸೀಟ್ಸ್ ತಪ್ಪಿದಾಗ ರಾಜಕೀಯದಲ್ಲಿ ಇಲ್ಲದೋ ಇರೋರು ಕೊಟ್ರಿ, ಅವಾಗ ನೀವು MLC ಮಾಡ್ತೀವಿ ಅಂತೇಳಿ, ಅಲ್ಲ ಇದು ವೈಯಕ್ತಿಕನೂ ಒಂದು ಪಾಯಿಂಟ್ ಸೇರಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಆವಾಗ ಈ ರೀತಿ ಆಯಿತು ಮೋಸ ನಮಗೆ. ಇದ್ರ ಮಧ್ಯೆ ತಿರುಗಿ ಬೈ ಎಲೆಕ್ಷನಲ್ಲಿ ರಾಜಕೀಯನ ಬೇಡ ಅಂತ ನಾನು ಸುಮ್ಮನೆ ಇದ್ದವನ್ನ ಕರ್ಕೊಂಬಂದು ನೀವು ನಿಲ್ಸಿದ್ರಿ. ಇನ್ನೂ ನಾವು ಅವತ್ತು ಕೈಲಿರೋ ಹಣದ ಜೊತೆಗೆ ಸಾಲನೂ ಮಾಡಿದ್ವಿ. ಸುಳ್ಳು ಹೇಳೋದ್ರೇನು ನಿಜ ಹೇಳಿದ್ರೇನು ತಪ್ಪಿಲ್ಲ, ಮಾಡಿದ್ದೀವಿ, ಸತ್ಯದ ಮಾತದು. ಪಕ್ಷ ಕಟ್ಕೊಂಡು ಬಂದ್ವಿ. ಸೋತ ದಿವಸದಿಂದ ನೀವು ಕಂಡಂಗೆ ಪ್ರತಿಯೊಂದು ಕಾರ್ಯಕ್ರಮವೂ ಯಾರು ಇಡೀ ತಾಲೂಕಲ್ಲಿ ಕೇಳಿಕೊಂಡ್ರೂ ಎಲ್ಲ ಪಕ್ಷದವ್ರಿಗೂ ಗೊತ್ತು. ನಾವು ಸಕ್ರಿಯವಾಗಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಹಕಾರದೊಂದಿಗೆ ಪಕ್ಷವನ್ನು ಸದೃಢವಾಗಿ ಬೆಳೆಸ್ಕೊಂಡು ಬಂದ್ವಿ. ಎಷ್ಟು ಅಲ್ಲ, ಈಗ ಇಷ್ಟ ಇಲ್ಲ ಅಂತ ನಾನು ಅಲ್ಲ ಹೇಳ್ತಾ ಇರೋದು, ಆಗಿರೋದು ಸಿಸ್ಟಮ್ ಸರಿ ಇಲ್ಲ. ಬಟ್ ಅವ್ರಿಗೆ ಗೋರಿಬಿದ್ನೂರು ಅಲ್ಲಿದೆ ಅವಕಾಶ, ಅಲ್ಲಿ ಮಾಡ್ಬೋದಾಗಿತ್ತು. ಇದು ಇಲ್ಲಿ ಚಿಕ್ಕಬಳ್ಳಾಪುರದ ತಾಲೂಕಿನ ಮುಖಂಡರುಗಳೆಲ್ಲ ಹೇಳ್ತಾ ಇರೋದು, ಕೇಳ್ತಾ ಇರೋದು. ಕೆಲವರು ನಮಗೆ ಹೇಳ್ತಾರೆ, ಅವ್ರ ನೋವುಗಳನ್ನ ಸಾರ್ವಜನಿಕವಾಗಿ ನಿಮ್ಮಂಥವ್ರ ಮುಂದೆ ವ್ಯಕ್ತಪಡಿಸೋಕ್ಕೆ ಹಿಂಜರಿತಾರೆ. ಇದು ತಮ್ಗೆ ಗೊತ್ತಿದೆ ಯಾಕೆ ಏನು ಅನ್ನೋದು. ನಮ್ಮದು ಹಿಂಜರಿಯೋ ಪ್ರಶ್ನೆ ಇಲ್ಲ, ಅನ್ಯಾಯ ಆದಾಗ ನಾನು ಖಂಡಿಸೋದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.